ಇಂಡೋ-ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಶ್ರೀನಗರದಿಂದ ಚನ್ನಪಟ್ಟಣದ ವಿದ್ಯಾರ್ಥಿ ವಾಪಸ್ ಆಗಿದ್ದಾರೆ. ತಗಚಗೆರೆ ಗ್ರಾಮದ ವಿದ್ಯಾರ್ಥಿ ಹರ್ಷಿತ್ ವಾಪಸ್ ಆಗಿದ್ದಾರೆ. ವಾಪಸ್ ಕರೆಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಹಾಯ ಹಸ್ತವನ್ನ ಚಾಚಿದ್ರಂತೆ. ಹರ್ಷಿತ್ ಸೇರಿದಂತೆ ಒಟ್ಟು 13 ಜನ ವಿದ್ಯಾರ್ಥಿಗಳೀಗ ವಾಪಸ್ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹರ್ಷಿತ್ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಅವರೇ ಮಾಡಿಕೊಟ್ಟಿದ್ದಾರಂತೆ. ತಗಚಗೆರೆ ಗ್ರಾಮದ ದಾಸೇಗೌಡ ಪ್ರಕಾಶ್ ಮಗ ಹರ್ಷಿತ್ ಶ್ರೀನಗರ ಬಿಟ್ಟು ಪಂಜಾಬ್ಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ರಾಜ್ಯಕ್ಕೆ ಅವರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಸಹಾಯ ಮಾಡಿದ್ದಾರೆ. ಆನ್ ದ ವೇ ಇದ್ದಾರೆ ಸ್ಟೂಡೆಂಟ್ಸ್. ಇಂಡೋ-ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಶ್ರೀನಗರದಿಂದ ಚನ್ನಪಟ್ಟಣದ ವಿದ್ಯಾರ್ಥಿ ವಾಪಸ್ ಆಗಿದ್ದಾರೆ. ತಗಚಗೆರೆ ಗ್ರಾಮದ ವಿದ್ಯಾರ್ಥಿ ಹರ್ಷಿತ್ ವಾಪಸ್ ಆಗಿದ್ದಾರೆ. ವಾಪಸ್ ಕರೆಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಹಾಯ ಹಸ್ತವನ್ನ ಚಾಚಿದ್ರಂತೆ. ಹರ್ಷಿತ್ ಸೇರಿದಂತೆ ಒಟ್ಟು 13 ಜನ ವಿದ್ಯಾರ್ಥಿಗಳೀಗ ವಾಪಸ್ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹರ್ಷಿತ್ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಅವರೇ ಮಾಡಿಕೊಟ್ಟಿದ್ದಾರಂತೆ. ತಗಚಗೆರೆ ಗ್ರಾಮದ ದಾಸೇಗೌಡ ಪ್ರಕಾಶ್ ಮಗ ಹರ್ಷಿತ್ ಶ್ರೀನಗರ ಬಿಟ್ಟು ಪಂಜಾಬ್ಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ರಾಜ್ಯಕ್ಕೆ ಅವರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಸಹಾಯ ಮಾಡಿದ್ದಾರೆ. ಆನ್ ದ ವೇ ಇದ್ದಾರೆ ಸ್ಟೂಡೆಂಟ್ಸ್. ಇಂಡೋ-ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣದ ಹಿನ್ನೆಲೆಯಲ್ಲಿ ಶ್ರೀನಗರದಿಂದ ಚನ್ನಪಟ್ಟಣದ ವಿದ್ಯಾರ್ಥಿ ವಾಪಸ್ ಆಗಿದ್ದಾರೆ. ತಗಚಗೆರೆ ಗ್ರಾಮದ ವಿದ್ಯಾರ್ಥಿ ಹರ್ಷಿತ್ ವಾಪಸ್ ಆಗಿದ್ದಾರೆ. ವಾಪಸ್ ಕರೆಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಹಾಯ ಹಸ್ತವನ್ನ ಚಾಚಿದ್ರಂತೆ. ಹರ್ಷಿತ್ ಸೇರಿದಂತೆ ಒಟ್ಟು 13 ಜನ ವಿದ್ಯಾರ್ಥಿಗಳೀಗ ವಾಪಸ್ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹರ್ಷಿತ್ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಅವರೇ ಮಾಡಿಕೊಟ್ಟಿದ್ದಾರಂತೆ. ತಗಚಗೆರೆ ಗ್ರಾಮದ ದಾಸೇಗೌಡ ಪ್ರಕಾಶ್ ಮಗ ಹರ್ಷಿತ್ ಶ್ರೀನಗರ ಬಿಟ್ಟು ಪಂಜಾಬ್ಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ರಾಜ್ಯಕ್ಕೆ ಅವರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಸಹಾಯ ಮಾಡಿದ್ದಾರೆ. ಆನ್ ದ ವೇ ಇದ್ದಾರೆ ಸ್ಟೂಡೆಂಟ್ಸ್. ಚೆನ್ನಾಗಿದ್ದೀರಾ? ನಮಸ್ತೆ.